ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 40 ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅನಲೈಸ್, ಒಂದಿಷ್ಟು ಇನ್ಫಾರ್ಮೇಷನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಕ್ಕೆ ತಡ, ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಈ ಒಂದು ಪತ್ರದ ಕುರಿತು ರಕ್ಷಿತೆಗೆ ಸಿಗಬೇಕೋ ಅಥವಾ ರಾಶಿಕಾಗೂ ಸಿಗಬೇಕೋ ಅನ್ನೋದು ಕುರಿತು ವಿಚಾರಣಾ ವಿನಿಮಯ ನಡೀತಾ ಇದೆ. ಸ್ಪರ್ಧಿಗಳೆಲ್ಲರೂ ಸೇರಿಕೊಂಡು ಒಮ್ಮತದಿಂದ ನಿರ್ಧಾರ ತಗೋಬೇಕಾಗಿರ್ತೈತಿ. ಎಲ್ಲರೂ ಸೇರ್ಕೊಂಡು ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ತಾರೆ. ಇವರಿಗೆ ಯಾಕೆ ಪತ್ರ ಸಿಗಬೇಕು, ಇವ್ರಿಗೆ ಯಾಕೆ ಪತ್ರ ಸಿಗಬಾರ್ದು ಅನ್ನೋ ಕುರಿತು ವಿಚಾರ ವಿನಿಮಯ, ವಾದ ವಿವಾದಗಳು ನಡೀತಾ ಇರ್ತವೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ತನ್ನ ಒಂದು ವೈಯಕ್ತಿಕ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಯಾರು ಅನ್ನೋದಾದ್ರೆ ಸೂರಜ್ ಅವರು. ಇವ್ರು ಹೇಳ್ತಾರೆ, ನನಗೇನು ಸಿಗ್ಲಿಕ್ನಪ್ಪ ಅಂದ್ರೆ ಇರ್ಲಿ ಅಂತೇಳಿ ಹೇಳಿದ್ರಂತೆ. ಅದು ಯಾವ ಟೈಮಲ್ಲಿ ಹೇಳಿದ್ಲು ಏನೋ ಗೊತ್ತಿಲ್ಲ. ಈ ಒಂದು ಸ್ಟೋರಿನ ತಂದೆ ಆಗಿರ್ತಕ್ಕಂಥ ಒಂದು ಸ್ಟೋರಿನ ಕ್ರಿಯೇಟ್ ಮಾಡ್ಕೊಂಡು ಬೇರೆಯವ್ರ ಮುಂದೆ ಪ್ರಸ್ತಾಪನೆ ಮಾಡ್ದಂಗಿತ್ತು ಇವ್ರದೊಂದು ಸ್ಟೋರಿ. ಧ್ರುವಂತ್ ಅವರು ಇವ್ರು ಹೇಳ್ತಾರೆ, ರಾಸಿಕ್ ಅವರು ಹೋದವರು ತುಂಬಾನೇ ಸಖತ್ತಾಗಿ ಆಟ ಆಡಿದ್ರು, ಅವ್ರಿಗೆ ಚಾನ್ಸ್ ಸಿಗಲಿಲ್ಲ ಕ್ಯಾಪ್ಟನ್ಶಿಪ್ ಆಡೋಕ್ಕೆ, ಬಟ್ ಈ ಸತಿ ಸಿಗಲಿ ಅಂತ ಕೆಪಾಬಿಲಿಟಿ ಇದ್ದಾರೆ ಸಹ ಅಂತ ಹೇಳಿ ಹೇಳ್ತಾರೆ. ಇದಾದ ನಂತರ 100 ಸಿನಿಮಾಗಳ ಹೀರೋಯಿನ್ ಆಗಿರ್ತಕ್ಕಂಥವ್ರು ಅಶ್ವಿನಿ ಗೌಡ ಅವರು ಬಂದು ಈ ಮನೆಯಲ್ಲಿ ಮನಸ್ತಾಪಗಳು ಕೆಡೋಕೆ ಕಾರಣನೇ ರಕ್ಷಿತಾ, ಹಾಗಾಗಿ ನಾನಂತೂ ಓಟ್ನ ಬಿಟ್ಕೊಡಂಗಿಲ್ಲ, ನಾನು ರಾಸಿಕ ಪರವಾಗಿ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಂಗೆ ಇವ್ರ ಜಗಳದಲ್ಲಿ 2 ಕೂಸುಗಳು ಗೊಳೋ ಅಂತ ಅಳ್ತಾ ಇವೆ ಅಲ್ಲಿ ಒಳಗಡೆ ಕುಂತ್ಕೊಂಡು. ರಕ್ಷಿತೆಗೆ ಫೋಟೋ ಸಿಗಲಿ ಅಂತೇಳಿ ಒಂದು ತಂಡ ಆದರೆ ರಕ್ಷಿತೆಗೆ ಫೋಟೋ ಸಿಗಬಾರ್ದು ಅನ್ನೋದು ಇನ್ನೊಂದು ತಂಡವಾಗುತ್ತೆ. ನಾವು ಆ ಕಡೆ ಬರೋಂಗಿಲ್ಲ, ನೀವು ಈ ಕಡೆ ಬರೋಂಗಿಲ್ಲ, ತಲೆ ಮೇಲೆ ತಲೆ ಹೋಗ್ಲಿ, ನಾವು ಮಾತ್ರ ಒಮ್ಮತ ಕೊಡಂಗಿಲ್ಲ, ನಮ್ಮದಂತೂ ಒಮ್ಮತ ಸರ್ಕಾರ ಅಲ್ಲ, ಸಿಂಗಲ್ ಸರ್ಕಾರ ಅಂತ ಜಿದ್ದಿಗೆ ಬಿದ್ದರು. ಇವರುಗಳ ಡಿಸಿಷನ್ ನೋಡಿ ಎಲೆಕ್ಷನ್ಗಿಂತ ಸ್ಪರ್ಧಿಗಳು ರಕ್ಷಿತಾ ಮತ್ತು ರಾಸಿಕ್ ಅವರಂತೂ ಕಣ್ ಬಿಟ್ಕೊಂಡು ಬಾಯ್ ಬಡ್ಕೊಂಡು ಕುಂತವ್ರೆ. ಇವ್ರು ನೋಡಿದ್ರೆ ಜಪ್ಪಯ್ಯ ಅಂದ್ರೂ ಸರ್ಕಾರ ರಚನೆ ಮಾಡಕ್ ಬಿಡ್ತಾ ಇಲ್ಲ. ಸಿಟ್ಟಿಗೆದ್ದು ರಾಜ್ಯಪಾಲರಾಗಿರ್ತಕ್ಕಂಥ ಬಿಗ್ ಬಾಸ್ನವರು, ನಾವು ಏನು ಹುಚ್ಚೊಳೆ ಮಕ್ಕಳಿದ್ರಲ್ಲಿ, ನೀವು ಯಾರಾದ್ರೂ ಒಬ್ರನ್ನ ಹೊರಗಾಕ್ರಿ ಅಂತಂದ್ರೆ ನೀವು ಇಬ್ರನ್ನ ಸೇರ್ಕೊಂಡು ಹೊರಗಾಕ್ತೀನಿ ಅಂತಂದಪ್ಪ ಅಂದ್ರೆ ನಾನೇನು ಮಾಡೋಕ್ಕಾಗತ್ತೆ, ನಾವು ಹೋಗ್ಲಿ, ಇಬ್ರು ಸೇರ್ಕೊಂಡು ಹಾಳಾಗಿ ಹೋಗ್ರಿ ಅಂತೇಳಿ ಇಬ್ಬರ ಪತ್ರಗಳನ್ನ ಹರಿದಾಕ್ತಾರ. ಪತ್ರ ಸಿಗಲಿಲ್ಲ ಅಂತೇಳಿ ಒಂದು ಕೂಸು ಹೇಳುತ್ತೆ, ಪರವಾಗಿಲ್ಲ ಬಿಡಿ ಇಟ್ಸ್ ಓಕೆ ಅಂತೇಳಿ ಒಂದು ಕೂಸು ಹೇಳಿದ್ರೆ ಇನ್ನೊಂದು ಕೂಸು ಹೇಳುತ್ತೆ, ನಾನೇ ಆಡಿದ್ದೀನಿ, ನನ್ನಿಂದನೇ ಬಿಗ್ ಬಾಸ್ ಓವರ್ ಬಿಲ್ಡಪ್ ಕೊಟ್ಟು ಹತ್ತಿದ್ದೇ ಜೋರು. ಸೊ ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಅಶ್ವಿನಿ ಗೌಡ, ಧ್ರುವಂತ್, ಕಾಕ್ರೋಚ್ ಸುಧೀರ್ ಇವರ ಒಂದು ವೈಯಕ್ತಿಕ ದ್ವೇಷದ ಆಟಕ್ಕೆ ಹರಕೆಯ ಕುರಿಯಾದರು ರಾಸಿಕ್ ಅವರು. ಸೊ ಇದಾದ ನಂತರ ಬಿಗ್ ಬಾಸ್ನವರು ಗಿಲ್ಲಿನ ಮತ್ತು ಕಾವ್ಯ ಅವ್ರನ್ನ ನಡುವೆ ಬೀಳ್ತತಿ ಕಾಳಗ. ಇವ್ರ ನಡುವೆ ಒಂದಿಷ್ಟು ತಂದಿಕ್ಕೋ ಪ್ರಯತ್ನ ಮಾಡ್ತಾರೆ. ಕಾವ್ಯಾಗ ಪತ್ರ ಬೇಕಂತಂದ್ರೆ ಗಿಲ್ಲಿದ್ ಬಿಡಬೇಕು, ಗಿಲ್ಲಿಗೆ ಪತ್ರ ಬೇಕಂತಂದ್ರೆ ಕಾವ್ಯ ಬಿಡಬೇಕು. ಸೊ ಇಬ್ರು ತಗೊಂಬಣ್ಣಪ್ಪ ಅಂದ್ರೆ ಇಬ್ಬರಿಗೂ ಏನಿಲ್ಲ, ಇಬ್ರು ನಾಮಿನೇಟ್ ಆಗ್ತಾರೆ. ಯಾರಾದ್ರೂ ಒಬ್ರು ತಗೊಂಬಣ್ಣಪ್ಪ ಅಂತಂದ್ರೆ ಅವ್ರಿಗೆ ಸಿಗುವ ಸಂಭವ ಜಾಸ್ತಿ ಇದೆ. ಸೊ ಇಂಥ ಸಂದರ್ಭದಲ್ಲಿ ಗಿಲ್ಲಿ ಅವರು ಕಾವ್ಯ ಅವರ ಒಂದು ಪತ್ರವನ್ನು ತಗೊಂಡ್ಬರ್ತಾರೆ. ಇವರ ಒಂದು ಡೆಸಿಷನ್ ನೋಡಿ ಮನೆಯವರೆಲ್ಲರೂ ಹುರ್ಕೊಂಡಿದ್ದಂತೂ ಸತ್ಯ. ಜಾನ್ವಿ ಮತ್ತು ಅಶ್ವಿನಿ ಅವರ ನಡುವೆ ಒಂದಿಷ್ಟು ಕಾಳಗ ನಡೆಯುತ್ತೆ. ಸೊ ಪತ್ರ ಯಾರಿಗೆ ಬೇಕು ನಿಮ್ಮಿಬ್ಬರ ನಡುವೆ ಅಂತ ಕೇಳ್ತಾರೆ. ಇವ್ರ ನಡುವೆ ಇಲ್ಲಿ ಬಿಗ್ ಬಾಸ್ನವರು ಬೇಕು ಅಂತಾನೆ ಇವರಿಬ್ಬರನ್ನ ಒಂದು ಮಾಡಬೇಕು ಅನ್ನೋದು ಉದ್ದೇಶನ ಇಟ್ಕೊಂಡೇ ಇವರಿಬ್ಬರನ್ನ ಚೂಸ್ ಮಾಡಿದ್ರು ಅಂತ ನಮ್ಗನ್ಸುತ್ತೆ. ಏನ್ ಡ್ರಾಮಾ, ಏನ್ ಕಣ್ಣೀರು, ಏನು ಬಾಬಾ ನೋಡ್ಬೇಕ್ರಿ. ಇವ್ರದ್ದು ಸೀರಿಯಲ್ ಅಲ್ಲಿ ನೋಡ್ದಂಗಾಯ್ತ್ರಿ ಇವರು ಡ್ರಾಮಾನ. ಸೊ ಈ ಒಂದು ನಿಟ್ಟಿನಲ್ಲಿ ಜಾನ್ವಿ ಅವರಿಗೆ ಈ ಒಂದು ಪತ್ರ ಸಿಗ್ತೈತಿ. ಮನೆಯ ಮುಂದಿನ ಕ್ಯಾಪ್ಟನ್ ಆಗಲು ಒಂದಿಷ್ಟು ಜನರು ಬಂದಿರ್ತಾರೆ ಬಿಗ್ ಬಾಸ್ ಮನೆಗೆ. ಅವರಿಗೆ ವೋಟ್ ಮಾಡಲು ಅವಕಾಶ ಕೊಟ್ಟಿರ್ತಾರೆ ಬಿಗ್ ಬಾಸ್ ತಂಡದವರು. ಸೊ ಇವರು ಹೋಗಿ 10 ನಿಮಿಷಗಳ ಕಾಲ ನಾನು ಯಾಕೆ ಕ್ಯಾಪ್ಟನ್ ಆಗಬೇಕು ಅನ್ನೋ ಕುರಿತು ಚರ್ಚೆ ಮಾಡಬೇಕಾಗುತ್ತೆ, ಭಾಷಣ ಮಾಡಬೇಕಾಗುತ್ತೆ. ಅಭಿ ಅವರು ಬರ್ತಾರೆ. ಮೊದಲನೇದಾಗಿ ಅಭಿ ಅವರಿಗೆ ಒಂದು ಲೀಡರ್ಶಿಪ್, ಒಂದು ಕ್ವಾಲಿಟಿ ಇದೆ. ಇವರಿಗೆ ಎಲ್ಲರನ್ನು ಹತ್ತಿರ ಸರಿಸಿ ಒಂದು ಚರ್ಚೆ ಮಾಡುವಂಥ ಮನೋಭಾವನೆ, ದೃಷ್ಟಿ ಜಾಸ್ತಿ ಇದೆ ಇವರಿಗೆ ಒಂದು ಕ್ಯಾಪ್ಟನ್ಶಿಪ್ ಸಿಕ್ಕನಪ್ಪ ಅಂದ್ರೆ ಹೇಗೆ ನಿಭಾಯಿಸ್ತಾರೆ ಅನ್ನೋದು ತುಂಬಾನೇ ಕುತೂಹಲಕಾರಿಯಾಗಿರ್ತಕ್ಕಂಥ ವಿಷಯ ಅಂತ ಹೇಳ್ಬೋದು. ಸೊ ಇದಾದ ನಂತರ ರಿಷಾ ಅವರು ಬರ್ತಾರೆ. 4 ಜನರನ್ನು ಸಂಪಾದನೆ ಮಾಡ್ಕೋಬೇಕು ಅಂತ ನಾನು ಇಲ್ಲಿ ಬಂದಿದ್ದು, ಎಷ್ಟು ಜನರನ್ನು ಸಂಪಾದನೆ ಮಾಡಿದ್ದೀನಿ ಏನಪ್ಪ ಅಂತಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಮುಖಕ್ಕೆ ಬಣ್ಣ ಬಡ್ದವ್ರಿಗೆ ನಾನು ಬುದ್ಧಿ ಕಲಿಸ್ಬೇಕು, ಅದಕ್ಕೋಸ್ಕರ ನನಗೆ ಕ್ಯಾಪ್ಟನ್ಸಿ ಬೇಕು. ಇಲ್ಲೂ ಸಹ ವೈಯಕ್ತಿಕ ಒಂದು ಮಾಡೋರು ಬರ್ತಾರೆ. ಇವ್ರು ಬಂದ ನಂತರ ಒಂದಿಷ್ಟು ಸ್ಟ್ರಾಂಗ್ ಎನರ್ಜಿ ತಂದ್ಕೊಂಡು ಬಂದರು ಅಂತ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಜಗಳ ಯಾಕೆ ಆಗುತ್ತೆ ಅನ್ನೋದು ಕುರಿತು ಒಂದಿಷ್ಟು ಹಾಸ್ಯಮಯವಾಗಿ ಒಂದಿಷ್ಟು ವಿಚಾರಗಳನ್ನು ತಿಳಿಸಿದ್ರು ಅಂತ ಹೇಳ್ಬೋದು. ಇವ್ರು ಜಗಳ ಮಾಡೋದು ಯಾಕೆ ಜಗಳ ಮಾಡ್ತಾ ಇದ್ದೀನಿ ಅನ್ನೋದು ಸಹ ಇವ್ರಿಗೆ ಗೊತ್ತಿರೋಂಗಿಲ್ಲ. ಸೊ ಹಾಗಾಗಿ ಇವ್ರು ಜಗಳ ಮಾಡ್ತಾ ಇರ್ತಾರೆ. ಅದರ ಸಲುವಾಗಿ ನಾನು ಅದ್ರ ಮಧ್ಯೆ ಇಂಟರ್ಫಿಯರ್ ಆಗಂಗಿಲ್ಲ ಮಾಳವರು ತಿಳಿಸ್ತಾರೆ. ಅದ್ರ ಮಧ್ಯೆ ನಾವು ಇಂಟರ್ಫಿಯರ್ ಆದ್ನಪ್ಪ ಅಂದ್ರೆ ನಾವು ಹುಚ್ಚರಾಕಿವಿ ಅಂತೇಳಿ ತಿಳಿಸ್ತಾರೆ ಮಾಳವರು. ಹೇಳೋ ಒಂದು ವೇ ಏನಿದೆ ಅದು ತುಂಬಾನೇ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಮಾಳವರ ಕಡೆಯಿಂದ ತುಂಬಾನೇ ಇಂಪ್ರೆಸಿವ್ ಆದ್ರು ಆಡಿಯನ್ಸ್ಗಳು ಸಹಿತ, ಪ್ರೇಕ್ಷಕರು ಸಹ ತುಂಬಾನೇ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅಂತ ಹೇಳ್ಬೋದು. ಹೋದ ವಾರ ನನ್ನ ಕ್ಯಾಪ್ಟನ್ಶಿಪ್ ನೋಡ್ಕೇಸಿ ನೀವು ಜನ ಮೆಚ್ಚುಗೆ ಪಟ್ಟಿದ್ದಾರೆ. ಸುದೀಪ್ ಸರ್ ಅವರು ಸಹಿತ ನನ್ನ ಒಂದು ಕ್ಯಾಪ್ಟನ್ಶಿಪ್ ನೋಡಿ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಈ ಮನೆಯಲ್ಲಿ ಇರ್ತಕ್ಕಂಥ ಜನರಿಗೆ ಈ ಒಂದು ಕ್ಯಾಪ್ಟನ್ಶಿಪ್ ನಿಭಾಯಿಸೋಕೆ ಯೋಗ್ಯರಲ್ಲ, ಅವ್ರಿಗೆ ನಿಭಾಯಿಸೋಕ್ಕೂ ಆಗೋಂಗಿಲ್ಲ, ನನಗೆ ಇನ್ನೊಂದು ಚಾನ್ಸ್ ಕೊಡಿ ಅಂತೇಳಿ ರಘು ಅವರು ಒಂದು ವಾದನ ಮಂಡನೆ ಮಾಡ್ತಾರೆ. ಸೊ ಇದಾದ ನಂತರ ಕಾವ್ಯ ಅವರು ಇನ್ನು ಮುಂದೆ ನಾನು ಇಂಡಿವಿಜುವಲ್ ಆಗಿ ಆಡೋದಕ್ಕೋಸ್ಕರ ನಾನು ಈ ಒಂದು ಕ್ಯಾಪ್ಟನ್ಶಿಪ್ ಅವಶ್ಯಕತೆ ಇದೆ ನನಗೆ ಅಂತೇಳಿ ತಿಳಿಸ್ತಾರೆ ಕಾವ್ಯ ಅವರು.
ಅಪ್ಪಿ ತಪ್ಪಿ ಕಾವ್ಯ ಅವರು ಏನಾದರೂ ಕ್ಯಾಪ್ಟನ್ ಆಗಿಬಿಟ್ರೆ ಈ ವಾರ ರಿಷಾ, ರಾಸಿಕಾ, ಅಶ್ವಿನಿ ಗೌಡ, ಸುಧೀರ್ ಇವರೆಲ್ಲರಿಗಂತೂ ನಿದ್ದೆನೇ ಬರಂಗಿಲ್ಲ. ಮತ್ತೊಂದು ವಾರ ರಾತ್ರಿ ಗಂಟೆ ಅಲ್ಲಾಡ್ಸ್ಕೊಂಡು ಕುಂತ್ಕೊಂತಾರ ಏನೋ ಗೊತ್ತಿಲ್ಲ. ಜಾನ್ವಿ ಅವರು ಬರ್ತಾರೆ. ಜಾನ್ವಿ ಅವರು ಸೆರಗೊಡ್ಡಿ ಬೇಡಿ ಒಂದಿಷ್ಟು ಮತಗಳನ್ನ ಪಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳ್ಬೋದು ಜಾನ್ವಿ ಅವರು. ಅಂತೂ ಒಂದು ವಾರ ಮುಗಿಸ್ಬಿಟ್ಟು ನಾವು ಇನ್ನೇನು ವೀಕೆಂಡ್ ಸಮಾಚಾರಕ್ಕೆ ಬಂದಿದ್ದೇವೆ. ಈ ಒಂದು ವೀಕೆಂಡಲ್ಲಿ ಸುದೀಪ್ ಸರ್ ಅವರ ಒಂದು ಪಂಚಾಯತಿ ಹೇಗಿರುತ್ತೆ ಅನ್ನೋದು ಕುರಿತು ತುಂಬಾನೇ ಜನರ ಮನಸ್ಸಲ್ಲಿ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ನಮಗಂತೂ ನಂಬಿಕೆನೇ ಇಲ್ಲ ಬಿಡಿ. ಸುದೀಪ್ ಸರ್ ಅವರು ಮತ್ತೆ ಎಲ್ಲರನ್ನು ಬೆಂಡೆತ್ತಿ ಒಂದು ನೊಂದ ಜೀವಿಗಳಿಗೆ ಸಾಂತ್ವನ ತಿಳಿಸಿ ಅವರಿಗೆ ಒಂದಿಷ್ಟು ನ್ಯಾಯ ಒದಗಿಸೋ ಪ್ರಯತ್ನ ಮಾಡ್ತಾರೆ ಅನ್ನೋದು ಕನಸಿನ ಮಾತು ಅಂತ ಹೇಳ್ಬೋದು. ಏನೋ ಸ್ಟಾರ್ಟಿಂಗ್ 2 ವಾರ ತುಂಬಾನೇ ಚೆನ್ನಾಗಿ ಮಾಡಿದರು. ಬಿಗ್ ಬಾಸ್ ತಂಡದವರ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ ಸುದೀಪ್ ಸರ್ ಅವರ ಜುಟ್ಟು. ನಾವು ಏನು ಹೇಳ್ತೀವಿ ಅದನ್ನ ಕೇಳ್ಕೊಂಡು ಹೋಗಪ್ಪ ಸಾಕು ಅಂತೇಳಿ ಒಂದು ಮನೋದೃಷ್ಟಿಯಲ್ಲಿದ್ದಾರೆ ಬಿಗ್ ಬಾಸ್ ತಂಡದವರು. ಅದಕ್ಕೋಸ್ಕರನೋ ಏನೋ ಗೊತ್ತಿಲ್ಲ, ಸುದೀಪ್ ಸರ್ ಅವರು ಒಳ್ಳೆ ಸ್ಟ್ರಾಂಗ್ ಆಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ವಿಫಲರಾಗ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಆಗುತ್ತೆ. ಜಾಸ್ತಿ ಸುದೀಪ್ ಸರ್ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಳಕ್ ಹೋಗಬೇಡಿ. ಇಲ್ಲದೇ ಇರೋ ಮ್ಯಾಟ್ರನ್ನ ತಗೊಂಬಂದು ಕಳಿಸಿ ಕೊರಿತಾರೆ, ಇರೋ ಮ್ಯಾಟ್ರನ್ನ ಮುಚ್ಚಾಕ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.